ಇದರ ನಡುವೆ ಲೋಕಸಭಾ ಚುನಾವಣೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಹುಲ್ ಗಾಂಧಿ ಅವರು ಅಮೇಥಿಯಲ್ಲ ಅಥವಾ ರಾಯ್ಬರೇಲಿಗೆ ಹೋಗ್ತಾರಾ ಅನ್ನುವ ಕುತೂಹಲ ಇತ್ತು. ರಾಯ್ಬರೇಲಿಯಿಂದ ಅವರ ಸ್ಪರ್ಧೆ ಖಚಿತ ಆಗ್ತದೆ. ಅಮೇಥಿಯಿಂದ ಕೆ ಎಲ್ ಶರ್ಮಾ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫೈನಲ್ ಮಾಡಿದೆ. ಅಮ್ಮನ ಸ್ಥಾನದ ಎಲ್ಲಿ ನಿಲ್ತಾ ಇದ್ರು ಅಲ್ಲಿಗೆ ಮಗ ಹೋಗಿದ್ದಾರೆ. ಈಗ ಅಮೇಥಿ ಬದಲು ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ. ರಾಯ್ಬರೇಲಿಯಿಂದ ಪ್ರಿಯಾಂಕಾ ವಾದ್ರಾ ಹೆಸರು ಕೂಡ ನಿನ್ನೆ ತನಕ ಗಟ್ಟಿಯಾಗಿ ಕೇಳಿ ಬರ್ತಾ ಇತ್ತು. ಆದರೆ ಪ್ರಿಯಾಂಕಾ ವಾದ್ರಾ ಬದಲು ರಾಹುಲ್ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಡೆಯವರೆಗೂ ಕೂಡ ಕುತೂಹಲ ಮೂಡಿಸಿತ್ತು ಇದು. AICC ಇಂದ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಿದೆ. ಸೊ ಅಚ್ಚರಿಯ ಬೆಳವಣಿಗೆ ಇದು ನಿಜಕ್ಕೂ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಾವು ಪ್ರತಿನಿಧಿಸ್ತಾ ಬರ್ತಾ ಇದ್ದಂತಹ ಉತ್ತರ ಪ್ರದೇಶದ ಅಮೇಠಿ ಏನಿತ್ತು ಅಲ್ಲಿಗೆ ಗುಡ್ ಬೈ ಹೇಳ್ತಾರೆ. ಅದರ ಬದಲಾಗಿ ಇಲ್ಲಿವರೆಗೂ ಅವರ ತಾಯಿ ಸೋನಿಯಾ ಅವರು ಸ್ಪರ್ಧೆ ಮಾಡ್ತಾ ಇದ್ರಲ್ಲ ರಾಯ್ಬರೇಲಿ, ಅಲ್ಲಿಂದ ಕಣಕ್ಕಿಳಿಯಲು ನಿರ್ಧಾರ ಮಾಡಿದ್ದಾರೆ ಅಂತ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ. ಆಮೇಲೆ ಈಗಾಗಲೇ ಅವರು ಕೇರಳದ ವಯನಾಡ್ನಲ್ಲೂ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಸೊ ಅಚ್ಚರಿ ಬೆಳವಣಿಗೆ ನಿಜಕ್ಕೂ. ನಿನ್ನೆವರೆಗೂ ಅಲ್ಲಿಗೆ ಪ್ರಿಯಾಂಕಾ ವಾದ್ರಾ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲ, ಪ್ರಿಯಾಂಕಾ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ, ರಾಹುಲ್ ಅವರು ಬರ್ತಾ ಇದ್ದಾರೆ. ಈಗ ಅವರ ತಾಯಿ ಇಷ್ಟು ವರ್ಷಗಳ ಕಾಲ ಸ್ಪರ್ಧೆ ಮಾಡ್ಕೊಂಡು ಬಂದಂತಹ ಜಾಗದಿಂದ ಈಗ ಅವರ ಮಗ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ. ಇದು ಅಪ್ಡೇಟ್ ಈಗ ಸದ್ಯಕ್ಕೆ. ಅದೇ ಇದು ಅಚ್ಚರಿ ಬೆಳವಣಿಗೆ. ಯಾಕಂದ್ರೆ ನಿನ್ನೆ ತನಕ ಇದ್ದಿದ್ದು ಪ್ರಿಯಾಂಕಾ ಅವರು ಬರ್ತಾರೆ, ಸ್ಪರ್ಧೆ ಮಾಡ್ತಾರೆ ಎನ್ನುವ ಮಾಹಿತಿ ಇತ್ತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದ ಅಮೇಠಿ ಲೋಕಸಭಾ ಕ್ಷೇತ್ರದಿಂದ ಇಲ್ಲಿ ತನಕ ಒಂದು ಕಂಟೆಸ್ಟ್ ಮಾಡ್ಕೊ ಬರ್ತಾ ಇದ್ರು. ಬಟ್ ಈಗ ಅಲ್ಲಿಗೆ ಗುಡ್ ಬೈ ಹೇಳ್ತಾರೆ. ಅದ್ರ ಬದಲಾಗಿ ಅವರ ತಾಯಿ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ಏನು ಸ್ಪರ್ಧೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ ರಾಯ್ಬರೇಲಿ, ಅಲ್ಲಿಂದ ಕಣಕ್ಕಿಳಿತಾರೆ. ಅದಕ್ಕೆ ನಿರ್ಧಾರ ಕೂಡ AICC ಇಂದ ಆಗಿದೆ. ಈಗಾಗಲೇ ಅವರು ವಯನಾಡ್ನಲ್ಲೂ ಕೂಡ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಬಟ್ ಪ್ರಿಯಾಂಕಾ ಅವರ ಸ್ಪರ್ಧೆಯೇ ಇಲ್ಲ ಇಲ್ಲಿ. ಬಟ್ ನಿನ್ನೆ ತನಕ ಕೂಡ ಪ್ರಿಯಾಂಕಾ ಅವರ ಹೆಸರು ರೇಸ್ನಲ್ಲಿತ್ತು. ಅಮೇಥಿಯಲ್ಲೋ ರಾಯ್ಬರೇಲಿಯಲ್ಲೋ ಅಥವಾ ಇಬ್ರು ಕೂಡ, ಈಗ ಇಬ್ರು ನಿಂತ್ಕೊಂಡ್ರೆ ವಿಪಕ್ಷಗಳಿಗೆ ಆಹಾರ ಆಗ್ಬಿಡ್ತೀವಿ, ಅದರಲ್ಲೂ NDA ನಮ್ಮನ್ನ ಬಡ್ದು ಬಾಯಿಗೆ ಹಾಕಬಿಡುತ್ತೆ, ಅಕ್ಕ ತಮ್ಮ ಇಡೀ ಫ್ಯಾಮಿಲಿನೇ ಕಂಟೆಸ್ಟ್ ಮಾಡ್ತಾ ಇದೆ ನೋಡಿ, ಕುಟುಂಬ ರಾಜಕೀಯ ನೋಡಿ ಅಂತ ಎಲ್ಲಿ ಗುರಿ ಮಾಡ್ತಾರೋ ಅನ್ನೋ ಕಾರಣದಿಂದ ಪ್ರಿಯಾಂಕಾ ಅವರು ಸ್ಪರ್ಧೆ ಮಾಡಿರಲಿಲ್ಲ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ, ಕೊನೆಯವರೆಗೂ ಕೂಡ ಕುತೂಹಲ ಇತ್ತು. ಬಟ್ ಅಚ್ಚರಿಯ ಬೆಳವಣಿಗೆ ಅಲ್ವಾ? ತಾಯಿ ಕಂಟೆಸ್ಟ್ ಮಾಡ್ತಾ ಇದ್ದ ಕ್ಷೇತ್ರದಿಂದ ಮಗ ಸ್ಪರ್ಧೆ ಮಾಡ್ತಾ ಇರೋದು, ಅದಲು ಬದಲು ಯಾಕೆ? ಮತ್ತು ಪ್ರಿಯಾಂಕಾ ಅವರ ಹೆಸರು ಕೊನೆ ಕ್ಷಣದವರೆಗೂ ರೇಸ್ನಲ್ಲಿತ್ತು, ಹಿಂದುಳಿದಿದ್ ಯಾಕೆ? ವಿದ್ಯಾ, ನಿಜಕ್ಕೂ ಕೂಡ ಇದು ಕುತೂಹಲದ ಬೆಳವಣಿಗೆ ಆಗಿರುವಂತದ್ದು. ಅಮೇಠಿಯಿಂದ ರಾಹುಲ್ ಗಾಂಧಿ ಮತ್ತೆ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡುವಂತದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಈಗ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಮತ್ತೆ ಅಮೇಠಿಯಿಂದ ಕಿಶೋರ್ ಶರ್ಮಾ ಅವ್ರನ್ನ ಈಗ ಕಣಕ್ಕಿಳಿಸುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಈ ಬಾರಿಯೂ ಕೂಡ ಸ್ಪರ್ಧೆಯಿಂದ ಹಿಂದುಳಿದಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ಯಾಕೆ ಅವರು ಸ್ಪರ್ಧೆಯಿಂದ ಹಿಂದುಳಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತ ಮಾಹಿತಿಗಳಿಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಕೂಡ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಆಗಿರುವಂತದ್ದು. ಹೀಗಾಗಿ ಅವರು ಅಲ್ಲಿಂದ ಸ್ಪರ್ಧೆ ಮಾಡಿ ಆರಂಭವಾಗಿ ಗೆಲ್ಲಬಹುದಾಗಿತ್ತು. ಮತ್ತೆ ಅಮೇಠಿ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸಿದಂತ ಕ್ಷೇತ್ರ ಆಗಿದ್ದಂತ ಹಿನ್ನೆಲೆಯಲ್ಲಿ ಅಲ್ಲಿ ಅವರು ಕೂಡ ಸ್ಪರ್ಧೆ ಮಾಡ್ಬೋದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅಂತಿಮ ಕ್ಷಣದಲ್ಲಿ ಈಗ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಅವರು ಕಣಕ್ಕಿಳಿದಿರುವಂತದ್ದನ್ನ ನಾವು ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿದಿರುವಂತದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಇದೊಂದು ಅಚ್ಚರಿಯ ಬೆಳವಣಿಗೆ ಕೂಡ ಆಗಿರುವಂತದ್ದು. ವಿದ್ಯಾ, ಇಬ್ರು ಸ್ಪರ್ಧೆ ಮಾಡಿದ್ರೆ BJP ಅವರು ಟೀಕೆ ಮಾಡ್ತಾರೆ ಅನ್ನೋದು ಒಂದು ಕಾರಣ ಆಗಿರ್ಬೋದಾ ಶಬೀರ್? ಖಂಡಿತವಾಗ್ಲು ಅದು ಕುಟುಂಬ ರಾಜಕಾರಣದ ಉಲ್ಲೇಖಗಳು ಕೂಡ ಬರ್ಬೋದು ಅನ್ನುವಂಥದ್ದು ಆಗಿದೆ. ಹೀಗಾಗಿ ಹಿಂದೆ ಸರಿಯುವಂತ ಕೆಲಸವನ್ನ ಕೂಡ ಮಾಡಿರುವಂತ ಸಾಧ್ಯತೆಗಳಿದಾವೆ. ಆದ್ರೆ ಯಾಕೆ ಅನ್ನುವಂಥದ್ದು ಇನ್ನೂ ಕೂಡ ನಿರ್ದಿಷ್ಟವಾದಂತ ಕಾರಣಗಳು ಗೊತ್ತಾಗಿಲ್ಲ ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.